Hello everyone, this is Manasa BT. Welcome to my channel Make It Happen. ಲಾಸ್ಟ್ ಕ್ಲಾಸಲ್ಲಿ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಇದ್ವಿ. ಈ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈಗ ನೋಡೋದಾದ್ರೆ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್ ಮತ್ತು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ನೋಡೋಣ ಈ ಕ್ಲಾಸಲ್ಲಿ. ಸೊ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್ ಅಂದರೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಇಲ್ಲಿ ಫೆಡರಲಿಸಮು ಇರುತ್ತೆ, ಯೂನಿಟರಿ ಸಿಸ್ಟಮು ಇರುತ್ತೆ. ಓಕೆ, ಮರ್ಜ್ ಆದಂಗೆ. ಆ್ಯಂಡ್ ಪವರ್ಸ್ ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಸೆಂಟ್ರಲ್ ಮತ್ತು ಸ್ಟೇಟಲ್ಲಿ. ಆ್ಯಂಡ್ ಸೆಂಟ್ರಲಲ್ಲಿ ಪವರ್ ಜಾಸ್ತಿ ಇರುತ್ತೆ. ಓಕೆ, ಇದನ್ನು ನಾವು ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತಲೂ ನಾವು ಕರಿತೀವಿ. ನಿಮಗೆ ಇದ್ರ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತ ಹೇಳಿದರೆ ಫಸ್ಟ್ ನಾವು ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಏನು ಅಂತ ನೋಡೋಣ, ಆ್ಯಂಡ್ ಯೂನಿಟರಿ ಗೌರ್ಮೆಂಟ್ನ ನೋಡೋಣ. ಓಕೆ, ಸೊ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿದರೆ ಇಲ್ಲಿ 2 ಗೌರ್ಮೆಂಟ್ ಇರುತ್ತೆ ಆ್ಯಂಡ್ ಪವರ್ ಡಿವೈಡ್ ಆಗಿರುತ್ತೆ. ಓಕೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ದು ಸುಪ್ರಿಮೆಸಿ ಇರುತ್ತೆ ಇಲ್ಲಿ. ಓಕೆ, ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ರಿಜಿಡ್ಡಾ ಅಥವಾ ಫ್ಲೆಕ್ಸಿಬಲ್ ಅಂತ ಕೇಳಿದ್ರೆ ಇಲ್ಲಿ ರಿಜಿಡ್ ಇರುತ್ತೆ. ಓಕೆ, ಆ್ಯಂಡ್ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಬೈ ಕ್ಯಾಮರಲಿಸಮ್ ಇರುತ್ತೆ ಇಲ್ಲಿ. ಬೈ ಕ್ಯಾಮರಲಿಸಮ್ ಅಂತ ಹೇಳಿದರೆ ಸ್ಟೇಟ್ ಮತ್ತು ಸೆಂಟರಲ್ಲಿ ಪವರ್ ಡಿವೈಡ್ ಆಗಿರೋದು. ನೆಕ್ಸ್ಟ್ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ನೋಡೋಣ. ಇಲ್ಲಿ ಸ್ಟ್ರಾಂಗ್ ಸೆಂಟರ್. ಓಕೆ, ಸ್ಟ್ರಾಂಗ್ ಸೆಂಟರ್ ಇರುತ್ತೆ ಆ್ಯಂಡ್ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಇದರಲ್ಲಿ ಸಿಂಗಲ್ ಸಿಟಿಸನ್ಶಿಪ್ಪು ಇರುತ್ತೆ. ಓಕೆ, ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಓಕೆ, ಅದ್ರದ್ದು ಆಪೋಸಿಟ್ ಅಂದರೆ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ದು ಆಪೋಸಿಟ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಜುಡಿಷಿಯರಿ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿರುತ್ತೆ. ಅದರಲ್ಲಿ ಇಂಡಿಪೆಂಡೆಂಟ್ ಆಗಿತ್ತಲ್ವಾ, ಇದರಲ್ಲಿ ಇಂಟಿಗ್ರೇಟೆಡ್ ಆಗಿರುತ್ತೆ. ಸೊ ಈ ಥರ ಇದು 2 ಡಿಫ್ರೆನ್ಸ್ ಆ್ಯಕ್ಚುಲಿ. ಇಲ್ಲಿ ನಾವು ನೋಡೋದಾದರೆ ಫೆಡ್ರಲ್ ಮತ್ತು ಯೂನಿಟರಿಯಲ್ಲಿ ನಮ್ಮ ಕಂಟ್ರಿಯಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಬೈ ಕ್ಯಾಮರಲಿಸಮ್ ಇದೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಮತ್ತು ರಿಜಿಡ್ ಇದೆ, ಹಾಗೂ ನಮ್ಮದ್ರಲ್ಲಿ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ನು ಇದೆ ಅಲ್ವಾ. ಇಂಡಿಪೆಂಡೆಂಟ್ ಜುಡಿಷಿಯರಿ ಇದೆ ನಮ್ಮದ್ರಲ್ಲಿ, ಸೆಂಟರ್ ಸ್ಟ್ರಾಂಗ್ ಇದೆ, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಇದೆ, ಸಿಂಗಲ್ ಸಿಟಿಸನ್ಶಿಪ್ ಇದೆ. ಸೊ ಇದು ಎರಡನ್ನು ಮರ್ಜ್ ಮಾಡಿ ಕಾಂಬಿನೇಷನ್ ಮಾಡಿರೋಂಥದ್ದು. ಓಕೆ, ಇಲ್ಲಿ ಕ್ವಶನ್ ಎರೈಸ್ ಆಗುತ್ತೆ ಏನು ಅಂತ ಹೇಳಿದ್ರೆ ಫೆಡರೇಷನ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆಯಾ ಅಂತ. ಸೊ ಇದರ ಆನ್ಸರ್ ಏನು ಅಂದರೆ ಇಲ್ಲ, ಎಲ್ಲಿಯೂ ಮೆನ್ಷನ್ ಆಗಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ, ಸೊ ನೆಕ್ಸ್ಟ್ ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ನೋಡೋಣ. ಸೊ ಇಲ್ಲಿ ಪಾರ್ಲಿಮೆಂಟ್ ಅಂತ ತಗೊಂಡ್ರೆ ಇದನ್ನು ಇಲ್ಲಿ ಡಿವೈಡ್ ಆಗಿರುತ್ತೆ ಹೌಸಸ್ ಆ್ಯಕ್ಚುಲಿ, ರಾಜ್ಯಸಭಾ ಮತ್ತು ಲೋಕಸಭಾ ಅಂತ. ಇದು ಸೆಂಟರಲ್ಲಿ ಬರುತ್ತೆ. ಓಕೆ, ಸ್ಟೇಟಲ್ಲಿ ತಗೊಳ್ಳೋದಾದರೆ ವಿಧಾನಸಭಾ, ಓಕೆ, ವಿಧಾನ ಪರಿಷತ್ ಅಂತ ಬರುತ್ತೆ. ಓಕೆ, ಸೊ ಇದು ಏನು ಅಂತ ನೋಡೋಣ. ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಜೊತೆಗೆ. ಓಕೆ, ಸೊ ಇವರು ಪ್ರೆಸಿಡೆಂಟ್ಗೆ ಅಡ್ವೈಸ್ ಮಾಡ್ತಿರ್ತಾರೆ ಆ್ಯಂಡ್ ಪ್ರೆಸಿಡೆಂಟ್ನ ನಾವು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ದ ಕಂಟ್ರಿ ಅಂತ ಕರಿತೀವಿ. ಸಿಮಿಲರ್ ಆಗಿ ನಮ್ಮ ಸ್ಟೇಟಲ್ಲಿ ನೋಡೋದಾದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಚೀಫ್ ಮಿನಿಸ್ಟರ್ ಜೊತೆ. ಓಕೆ, ಪ್ರೈಮ್ ಮಿನಿಸ್ಟರ್ ಬದಲು ಚೀಫ್ ಮಿನಿಸ್ಟರ್ ಇದ್ದಾರೆ ಇದರಲ್ಲಿ. ಆ್ಯಂಡ್ ಇವ್ರು ಯಾರಿಗೆ ಅಡ್ವೈಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗವರ್ನರ್ಗೆ. ಓಕೆ, ನಾವು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ನ ಬ್ರಿಟನ್ನಿಂದ ತಗೊಂಡಿದ್ದೀವಿ. ಓಕೆ, ಸೊ ಅಮೇರಿಕಾದಲ್ಲಿ ನೋಡೋದಾದರೆ ಇದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದೆ. ಅಮೇರಿಕಾ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಓಕೆ, ಸೊ ಇಲ್ಲಿ ಬ್ರಿಟನ್ನಿಂದ ತಗೊಂಡಿರೋದು. ಬಟ್ ಇದರಲ್ಲಿ ಡಿಫ್ರೆನ್ಸ್ ಇದೆ ಇಂಡಿಯಾಕ್ಕೆ ಮತ್ತು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ನೋಡೋದಾದರೆ ಅಲ್ಲಿ ಡಿಫ್ರೆನ್ಸ್ ಇದೆ. ಸೊ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಬ್ರಿಟನ್ನಲ್ಲಿ ಮೊನಾರ್ಕಿ. ಓಕೆ, ಮೊನಾರ್ಕಿ ಇದೆ, ಬಟ್ ಇಂಡಿಯಾದಲ್ಲಿ ನಾವು ಎಲೆಕ್ಟ್ ಮಾಡ್ತೀವಿ ರೆಪ್ರೆಸೆಂಟೇಟಿವ್ನ, ರೈಟ್. ಸೊ ಮೊನಾರ್ಕಿ ಆಗಿರೋದ್ರಿಂದ ಇದು ಹೆರಿಡಿಟರಿ ಬರುತ್ತೆ.
ಸೊ ನಮ್ದ್ರಲ್ಲಿ ಹೆರಿಡಿಟರಿ ಬರಲ್ಲ. ನಾವು ಎಲೆಕ್ಟ್ ಮಾಡ್ತಿರೋಂಥದ್ದು. ಓಕೆ. ಆ್ಯಂಡ್ ಬ್ರಿಟನ್ನಲ್ಲಿ ಆ್ಯಕ್ಚುಲಿ ಸಾವರಿನ್ ಆಗಿ ಬರುತ್ತೆ. ಸಾವರಿನ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಆ ಥರ ಆ್ಯಕ್ಟ್ ಮಾಡಲ್ಲ. ಓಕೆ. ಸೊ ಇದು ಡಿಫ್ರೆನ್ಸ್ ಇದೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಹೇಳ್ಬೋದು. ಆ್ಯಂಡ್ ಎಲ್ಲ ಕ್ಲಾಸಸ್‌ನು ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು.